ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮ ಕ್ಯೂಟ್ ಲಿಟಲ್ ಸ್ಟಾರ್ ಚಾನಲ್ಸ್ಗೆ ಸ್ವಾಗತ. ಇವತ್ತು ಟೈಮ್ ಬಂದು 11 ಗಂಟೆ ಆಗಿದೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಪೊಟ್ಯಾಟೊ ತೊಗೊಂಡಿದ್ದೀನಿ. ಆಲೂಗಡ್ಡೆ ಸಾರು ಮಾಡೋಣ ಅಂತ. ಸ್ವಲ್ಪ ನೋಡೋಕ್ಕೆ ಟೇಸ್ಟೆಲ್ಲ ಚಿಕನ್ ಸಾಂಬಾರು ಇದ್ದಂಗೆ ಇರುತ್ತೆ. ನೀವು ಸ್ವಲ್ಪ ಟ್ರೈ ಮಾಡಲಿ ಎಲ್ಲರೂ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು, ಫಸ್ಟು ನಾನು ಆಲೂಗಡ್ಡೆನ ಕೊಯ್ದು ಈ ಥರ ನೀರೆಲ್ಲ ಹಾಕಿ ಇಟ್ಕೊಂಬಿಡಿ, ಅಂದರೆ ಬ್ಲ್ಯಾಕ್ ಆಗಿಬಿಡುತ್ತಲ್ಲ, ಚೆನ್ನಾಗಿರಲ್ಲ. ಆಮೇಲೆ ಸ್ವಲ್ಪ ನಾನು ಕೊಬ್ಬರಿ ತೊಗೊಂಡಿದ್ದೀನಿ, ಕಾಯಿ 1 ಬೌಲಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಎಷ್ಟು ನೀವು ಸ್ವಲ್ಪ ಜಾಸ್ತಿ ಹಾಕ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ. ಇಲ್ಲಿ ನೋಡಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು 4 ಕಾಳು ಮೆಣಸು, ಫ್ಲೇವರ್ಗೋಸ್ಕರ ಮೆಣಸು, ಚಿಕನ್ ಚಾಪ್ಸ್ ಮಾಡ್ತೀವಲ್ಲ ಅದೇ ರೀತಿ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇದೋಗಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ಮತ್ತು ಇದಕ್ಕೆ ಸ್ವಲ್ಪ 1/4 ಸ್ಪೂನು ಅರಿಶಿನ, ಒಂದು 1/4 ಸ್ಪೂನು ಧನಿಯಾ ಪೌಡ್ರ್, ಇದಿಷ್ಟು ಹಾಕ್ಕೊಂಡು ಹೋಗಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ನೋಡಿ, ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಪೇಸ್ಟ್ ಮಾಡ್ಕೊಂಬಂದಮೇಲೆ ಒಂದು ಬಾಣಲಿಗೆ ಒಂದು 3 ಸ್ಪೂನು ಎಣ್ಣೆ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಚಿಟ ಅನ್ನಲಿ, ಚಿಟಪಟ ಅಂತ ಅಂದ್ರೇ ಎಣ್ಣೆ ಕಾದಿದೆ ಅಂತ ಗೊತ್ತಿರೋದೇ ಅಲ್ವ ಎಲ್ರಿಗೂ, ಗೊತ್ತಿಲ್ಲದೆ ಇರೋರಿಗೆ. ನೆಕ್ಸ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಹುಷಾರಾಗಿ ಹಾಕಿ, ಹೆಚ್ಚಿಟ್ಕೊಂಡಿರೋ ಈ ಈರುಳ್ಳಿ, 1 ಈರುಳ್ಳಿ, ಸಣ್ಣದಾಗಿರೋ 1 ಈರುಳ್ಳಿ, ಸ್ವಲ್ಪ ಫ್ರೈ ಆಗಲಿ, ಲೈಟಾಗಿ ಫ್ರೈ ಆಗೋವರೆಗೂ ಹುರ್ಕೊಂಬಿಡಿ. ಆ ಈರುಳ್ಳಿ ಹಸಿ ವಾಸನೆ ಹೋದರೆ ಸಾಕು. ನೋಡಿ, ಈ ಥರ ಸ್ವಲ್ಪ ಬಾಡ್ದಂಗೆ ಆದರೆ ಸಾಕು, ಜಾಸ್ತಿ ರೋಸ್ಟ್ ಮಾಡ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ಒಂದೇ ಒಂದು ಟೊಮಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇದೆಲ್ಲ ಒಗ್ಗರಣೆಗೆ. ಇದೊಂದು ಸ್ವಲ್ಪ ಫ್ರೈ ಆಗಲಿ ಎಲ್ಲ. ಟೊಮಟೊ ಫುಲ್ಲು ಫ್ರೈ ಆದರೆ ಚೆನ್ನಾಗಿರುತ್ತೆ. ನೋಡಿ, ಟೊಮಟೊ ಎಲ್ಲ ಸ್ವಲ್ಪ ಬಾಡ್ದಂಗೆ ಆಗಿದೆ, ಸಾಕು ಇಷ್ಟ ಆದರೆ. ನೆಕ್ಸ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಪೊಟ್ಯಾಟೊ, ಅದನ್ನು ಹಾಕ್ಕೊಂಬಿಡಿ. ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಫ್ರೈ ಮಾಡ್ಕೊಂಬಿಡ್ಬೇಕು. ಫ್ರೈ ಆದರೆ ಆಮೇಲೆ ಮಸಾಲ ಹಾಕಿದಾಗ ಸ್ವಲ್ಪ ಬೇಗ ಆಗಿಬಿಡುತ್ತೆ ಸಾಂಬಾರು. ಜೊತೆಗೆ ಸ್ವಲ್ಪ ಉಪ್ಪು ನೋಡಿ, ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು.
ನೋಡಿ ಸ್ವಲ್ಪ ಆಲೂಗಡ್ಡೆ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಇದಾದಮೇಲೆ ಒಂದು 2 ಮಿನಿಟ್ಸ್ ಫ್ರೈ ಆದರೆ ಸಾಕು. ಇದಾದಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಮ್ಮ ತಾಯಿ ಇದ್ದಾರಲ್ಲ, ಅವರ ಅತ್ತೆ ಹೇಳ್ಕೊಟ್ಟಿದ್ದು ನಮ್ಮ ತಾಯಿಗಂತೆ. ಅವರು ಮಾಡ್ತಾಯಿದ್ರು. ಇದು ಮಾಡಿದಾಗೆಲ್ಲ ನಾವು ಇಷ್ಟಪಟ್ಟು ತಿಂತಿದ್ದೋ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸೇಮ್ ಚಿಕನ್ ಚಾಪ್ಸ್ ಯಾವ ರೀತಿ ಇರುತ್ತೋ ಅದೇ ಫ್ಲೇವರ್ ಬರುತ್ತೆ. ಚಿಕನ್ ಒಂದಿರಲ್ಲ, ಇಲ್ಲ ಆಲೂಗಡ್ಡೆ ಇರುತ್ತೆ ಅಷ್ಟೇ. ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ಮುದ್ದೆಗಂತೂ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ.